ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇದೇ ಅಧಿಕ ಮಾಸದಲ್ಲಿ ಮಾಡುವಂಥ ಗಣಪತಿ ಪೂಜೆ, ಗಣಪತಿ ವ್ರತದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ತುಂಬ ಜನ ಪ್ರಶ್ನೆ ಕೇಳಿ ಕಮೆಂಟ್ ಮಾಡಿದ್ದೀರಾ. ಇವತ್ತು ಆ ಎಲ್ಲ ಪ್ರಶ್ನೆಗೂ ಈ ವಿಡಿಯೋ ಮುಖಾಂತರ ಉತ್ತರ ಕೊಡ್ತಾ ಇದ್ದೀನಿ. ಹಾಗೆ ನಿಮಗೂ ಕೂಡ ಈ ಮಾಹಿತಿ ತುಂಬಾ ಉಪಯೋಗಕರವಾಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಿಮ್ಮ ಎಲ್ಲ ಡೌಟ್ಸ್ಗಳು ಕೂಡ ಕ್ಲಿಯರ್ ಆಗುತ್ತೆ. ಮೊದಲನೇದಾಗಿ ಕೆಲವರು ಕೇಳಿರುವಂಥ ಪ್ರಶ್ನೆ, ಗಣಪತಿ ವಿಗ್ರಹ ಇಲ್ಲ ಅಂದರೆ ಹೇಗೆ ಪೂಜೆ ಮಾಡಬೇಕು? ಗಣಪತಿ ವಿಗ್ರಹ ಇಲ್ಲ ಅಂತಂದರೆ ಅರಿಶಿಣ ಅಥವಾ ಸಗಣಿಯಿಂದ ಗಣಪತಿನ ಮಾಡಿ ಅದ್ರ ಮೇಲೆ 21 ಗರ್ಕೆಯನ್ನು ಇಟ್ಟು ನೀವು ಅದನ್ನೇ ಗಣಪತಿ ಅಂತ ಹೇಳಿ ಪ್ರತಿಷ್ಠಾಪನೆ ಮಾಡಬಹುದು. ಸಗಣಿನೂ ಸಿಗಲಿಲ್ಲ ಅಂದರೆ ಅರಿಶಿಣದಿಂದನೇ ನೀವು ಗಣಪತಿನ ಮಾಡ್ಕೋಬಹುದು. ಅಥವಾ ಕೆಲವು ಸಲ ಏನಾಗುತ್ತೆ, ಅರಿಶಿಣದಿಂದ ಮಾಡಿರೋಂಥ ಗಣೇಶ ಕೂಡ ಸ್ವಲ್ಪ ಬಿರುಕು ಬಿಡುವಂಥದ್ದು, ಈ ಥರದ್ದೆಲ್ಲ ಆಗುತ್ತೆ. ಈಗ ನಾವು ಕಲಿಸುವಾಗ ಒಂದು ಹದಕ್ಕೆ ಕಲಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಕೆಲವು ಸಲ ನಾವು ಗಟ್ಟಿ ಮಾಡಿಬಿಟ್ರೆ ಅದು ಡ್ರೈ ಆದಾಗ ಕ್ರ್ಯಾಕ್ ಬಿಡುತ್ತೆ. ಈ ಥರ ಎಲ್ಲ ಆಗುತ್ತೆ ಅನ್ನೋ ಭಯ ನಿಮಗಿದ್ರೆ ಗುಂಡಡಿಕೆ ಬರುತ್ತಲ್ಲ, ಅದನ್ನು ಕೂಡ ನೀವು ಪ್ರತಿಷ್ಠಾಪನೆ ಮಾಡಿ 21 ಗರಿಕೆಯನ್ನು ಇಟ್ಟು ನೀವು ಈ ಒಂದು ವ್ರತವನ್ನು ಮಾಡಬಹುದು. ಕೊನೆಯಲ್ಲಿ ನೀವು ವಿಸರ್ಜನೆ ಮಾಡಿದಾಗ ಆ ಅರಿಶಿಣವನ್ನು ನೀರಿನಲ್ಲಿ ಕಲಸಿ ಎಲ್ಲ ಗಿಡಗಳಿಗೂ ಹಾಕ್ಬೋದು. ನೀವು ಸಗಣಿಯಿಂದ ಗಣೇಶನ ಮಾಡಿದರೆ ಅದನ್ನು ಕೂಡ ಅದೇ ಥರ ನೀರಿನಲ್ಲಿ ಕಲಸಿ, ಅಥವಾ ಆ ಒಂದು ಗಣೇಶನ ಯಾವುದಾದ್ರೂ ಹೂವಿನ ಗಿಡದ ಹತ್ರನೋ, ತುಳಸಿ ಗಿಡದ ಹತ್ರನೋ, ಅಥವಾ ಹರಳಿ ಕಟ್ಟೆ ಇದ್ದರೆ ಅಲ್ಲಿ ಆ ಬುಡದಲ್ಲಿ ಆದ್ರೂ ಅದನ್ನು ತೊಗೊಂಡೋಗಿ ಹಾಕ್ಬೋದು. ನೀವೇನಾದರೂ ಗುಂಡಡಿಕೆನ ಪೂಜೆಗೆ ಇಟ್ಟಿದ್ರೆ ಅದನ್ನು ನಿಮ್ಮ ಬೇರುನಲ್ಲಿ, ಕ್ಯಾಶ್ ಬಾಕ್ಸ್ಗಳಲ್ಲಿ ಅಥವಾ ದೇವ್ರ ಮನೆಯಲ್ಲೇ ಒಂದು ಕಡೆ ಇಟ್ಕೋಬಹುದು. ಅಥವಾ ಕಳಸದ ಚೆಂಬನ ಒಳಗಡೆ ಕೂಡ ಈ ಗುಂಡಡಿಕೆನ ಹಾಕ್ಬೋದು. ಈ ರೀತಿ ನೀವು ಇದನ್ನು ವಿಸರ್ಜನೆ ಮಾಡಬಹುದು 21 ದಿನ ಆದಮೇಲೆ. ಯಾರೆಲ್ಲ ಗಣಪತಿ ವಿಗ್ರಹ ಇಲ್ಲ ಅಂತ ಕೇಳಿದಿರೋ ಕಮೆಂಟಲ್ಲಿ ಈ ರೀತಿ ಕೂಡ ಮಾಡಬಹುದು. ಅರಿಶಿಣದಿಂದ ನೀವು ಗಣೇಶನ ಮಾಡಬಹುದು, ಸಗಣಿಯಿಂದ ಕೂಡ ಮಾಡಬಹುದು, ಅಥವಾ ಗುಂಡಡಿಕೆನೂ ಕೂಡ ನೀವು ಇಟ್ಟು ಪೂಜೆ ಮಾಡಬಹುದು. ಕೆಲವರು ಫೋಟೋ ಇಡ್ಬೋದಾ ಅಂತ ಕೇಳಿದ್ದೀರಾ. ಫೋಟೋಗಿಂತ ಇದು ಒಳ್ಳೆಯದು ಅಂತ ನನಗನ್ಸುತ್ತೆ. ನೀವು ಈ ರೀತಿ ಕೂಡ ಮಾಡಬಹುದು. ಯಾವ ದಿನ ಮಾಡಬೇಕು ಅಂತ ಕೂಡ ಕೇಳಿದ್ದೀರಾ. ಮಂಗಳವಾರ ಮಾಡಬಹುದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಅಕಸ್ಮಾತ್ ಯಾರಿಗಾದ್ರೂ ಮಂಗಳವಾರ ಮಾಡೋದಕ್ಕಾಗಲ್ಲ ಅಂದರೆ ಬುಧವಾರ ಕೂಡ ಮಾಡಬಹುದು. ಗಣೇಶನಿಗೆ ಮಂಗಳವಾರ ಮತ್ತು ಬುಧವಾರ 2 ದಿನ ಕೂಡ ಪೂಜೆ ಮಾಡ್ಬೋದು. ಹಾಗಾಗಿ ಮಂಗಳವಾರ ಚತುರ್ಥಿ ಇರುತ್ತೆ, ಹಾಗಾಗಿ ಆ ದಿನ ಕೂಡ ಸ್ಟಾರ್ಟ್ ಮಾಡ್ಬೋದು. ಬೆಳಗ್ಗೆ ಅಥವಾ ಸಂಜೆ. ಬೆಳಗ್ಗೆ ಮಾಡೋದಾದರೆ ಬೆಳಗ್ಗೆ 4 ಗಂಟೆಯಿಂದ 7 ಗಂಟೆ ಒಳಗಾಗಿ ಮಾಡಿ. ಸಂಜೆ ಮಾಡೋದಾದರೆ ಸಂಜೆ 5:30ರಿಂದ 7 ಗಂಟೆ ಒಳಗಾಗಿ ಪೂಜೆನ ಮಾಡಬಹುದು. 21 ದಿನ ಮಾಡಲೇಬೇಕಾ ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ಮಾಡಲೇಬೇಕು. ಕೆಲವೊಂದು ಇಷ್ಟು ದಿನ ಅಂತ ಇರುತ್ತೆ, ಒಂದು ಮಂಡಲ ಅಂತ ಇರುತ್ತೆ, 48 ದಿನ, 108 ದಿನ, ಹಾಗೆ 21 ದಿನ ಕಂಪಲ್ಸರಿ ಮಾಡಲೇಬೇಕು. ಕೆಲವೊಂದನ್ನಾದರೆ ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸ್ಕೋಬಹುದು. 3 ದಿನ, 5 ದಿನ, 9 ದಿನ, 11 ದಿನ ಈ ರೀತಿ. ಆದರೆ ಗಣಪತಿ ಪೂಜೆನ 21 ದಿನ ಮಾಡಲೇಬೇಕು. ಏನಾದರೂ ತುಂಬ ಎಮರ್ಜೆನ್ಸಿ ಅನಿವಾರ್ಯತೆ ಇದ್ದರೆ 11 ದಿನ ಕೂಡ ಮಾಡಬಹುದು. ಆದರೆ ನೋಡಿಕೊಂಡು ನೀವು ಸ್ಟಾರ್ಟ್ ಮಾಡಿ. ಜೋಶಲ್ಲಿ ಸ್ಟಾರ್ಟ್ ಮಾಡೋದು ಆಮೇಲೆ ಆಗಲ್ಲ ಅನ್ನೋದು ದಯವಿಟ್ಟು ಇಂಥ ತಪ್ಪಂತೂ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೈಲಿ ಆದರೆ ಮಾತ್ರ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಯಾವಾಗ ಮಾಡ್ಬೋದು ಅಂದರೆ ಯಾವಾಗ ಬೇಕಾದರೂ ನೀವು ಸ್ಟಾರ್ಟ್ ಮಾಡಬಹುದು. ನೆಕ್ಸ್ಟ್ ಬರುವಂಥ ನಿಜ ಜ್ಯೇಷ್ಠ ಮಾಸದಲ್ಲೂ ಕೂಡ ಮಾಡಬಹುದು, ಅಥವಾ ಭಾದ್ರಪದ ಮಾಸ ಗೌರಿ ಗಣೇಶ ಹಬ್ಬ ಬರುತ್ತಲ್ಲ ಆ ಸಮಯದಲ್ಲಿ ಕೂಡ ಮಾಡಬಹುದು. ಯಾವಾಗ ನಿಮಗೆ ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ನೀವು 21 ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕು. ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದಾದ್ರೂ ವ್ರತ ಇದ್ದರೆ ಹೇಳಿ ಅಂತ ಕೇಳಿದ್ದೀರಾ. ಈಗ ನಾನು ಹೇಳಿರೋದು ಕೂಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಯಾವುದಾದ್ರೂ ಕೆಲಸ ಕಾರ್ಯಗಳಿಗೋಸ್ಕರ ಟ್ರೈ ಮಾಡ್ತಾ ಇರೋರು, ಬಿಸ್ನೆಸ್ ಮಾಡ್ತಾ ಇರೋರು, ಮನೇಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳಿರೋರು ಈ ಒಂದು ವ್ರತ ಮಾಡಬಹುದು ಅಂತಲೇ ಹೇಳಿದ್ದೀನಿ. ಹಾಗಾಗಿ ಈ ಗಣೇಶ ವ್ರತನ ಮಾಡಬಹುದು. ಅನುಕೂಲನೇ ಇಲ್ಲ, ಕೆಲವರೆಲ್ಲ ಪಿ ಜಿಲಿರ್ತೀವಿ ಅಥವಾ ಹಾಸ್ಟೆಲ್ಗಳಲ್ಲಿದ್ದೀವಿ, ಮತ್ತು ಡ್ಯೂಟಿಗಳು ಶಿಫ್ಟ್ ಇರುತ್ತೆ, ಮಾರ್ನಿಂಗು ಅಥವಾ ನೈಟ್ ಶಿಫ್ಟು ಈ ಥರ ಎಲ್ಲ ಇರುತ್ತೆ. ನಮಗೆ ಮನೇಲಿ ವ್ರತ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಇದೇ ಅಧಿಕ ಮಾಸದಲ್ಲಿ ಮಂಗಳವಾರ 4 ಮಂಗಳವಾರ ಬರುತ್ತೆ, 4 ಮಂಗಳವಾರ ಗಣೇಶನ ದೇವಸ್ಥಾನದಲ್ಲಿ ಬೆಲ್ಲದ ದೀಪ ಹಚ್ಬೋದು. ಇದು ಕೂಡ ನಿಮ್ಮ ಮಕ್ಕಳ ಒಂದು ಕೆಲಸದ ವಿಷಯ ಆಗಿರ್ಬೋದು, ಅವರ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ನೀವು ಈ ರೀತಿ ಗಣೇಶನಿಗೆ ಬೆಲ್ಲದ ದೀಪಾರಾಧನೆ ಕೂಡ ಮಾಡಬಹುದು. ಈ ವ್ರತ ಮಾಡೋಕ್ಕಾಗಲ್ಲ ಅಂತ ಅನ್ನೋರು. ನಾನ್ ವೆಜ್ ಬಗ್ಗೆ ಅಂತೂ ತುಂಬಾ ಕಮೆಂಟ್ಸ್ ಬಂದಿದೆ ಬಿಡಿ. ಯಾಕಂದರೆ ನಮ್ಮ ಮನೇಲಿ ನಾನ್ ವೆಜ್ ಮಾಡಲೇಬೇಕು, ಅಥವಾ ನಾವು ನಾನ್ ವೆಜ್ ತಿನ್ನೋರು ಎಷ್ಟು ದಿನ ತಿನ್ನಬಾರ್ದು, ಎಷ್ಟು ದಿನ ಬಿಡಬೇಕು, ಹೀಗೆಲ್ಲ ಕೇಳಿದ್ದೀರಾ. ನೋಡಿ, ಕಂಟಿನ್ಯೂಸ್ ಆಗಿ 21 ದಿನ ಅಂದಮೇಲೆ ಯಾರು ಈ ವ್ರತ ಮಾಡ್ತಿರೋ ಅವರಂತೂ ತಿನ್ನಬಾರ್ದು. ಮನೆಯವ್ರಿಗೆ ಬೇಕಾದರೆ ಮಾಡಿಕೊಡಿ. ಇದೇ ಅಂತಲ್ಲ, ನೀವು ಯಾವುದೇ ವ್ರತನ ಸ್ಟಾರ್ಟ್ ಮಾಡಿದರೂ ಕೂಡ ನಿಮ್ಮ ಸಂಕಲ್ಪ ಮುಗಿಯೋವರೆಗೂ ಯಾರು ವ್ರತ ಮಾಡ್ತಾ ಇದ್ದೀರೋ ಅವ್ರು ಮಾತ್ರ ತಿನ್ನೋ ಹಾಗಿಲ್ಲ, ಬೇರೆಯವ್ರಿಗೆ ಅಂದರೆ ಮನೆಯವ್ರಿಗೆ ಮಾಡಿಕೊಡ್ಬಹುದು. ಹಾಗೆ ವಿಸರ್ಜನೆ ಬಗ್ಗೆ ಪ್ರಶ್ನೆ ಕೇಳಿದ್ದೀರಾ. 21ನೇ ದಿನ ರಾತ್ರಿ ಕದಲಿಸ್ಬೇಕು.
22ನೇ ದಿನ ಬೆಳಗ್ಗೆ ಅದನ್ನೆಲ್ಲ ವಿಸರ್ಜನೆ ಮಾಡಬೇಕು. ಆ ದಿನ ನಿಮ್ಮ ಪೂಜೆ ಕೊನೆ ದಿನ ಆಗಿರುತ್ತೆ. ಹಾಗಾಗಿ ಮಹಾಮಂಗಳಾರತಿ ಮಾಡಿ, ಕೆಂಪಾರತಿ ಮಾಡಿ ಹೊರಗಡೆ ಹಾಕಿ ಆಮೇಲೆ ಕದಲಿಸ್ಬಿಡಿ. ರಾತ್ರಿ ಕದಲಿಸಿ ಮರುದಿನ ಬೆಳಗ್ಗೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಕಂಪ್ಲೀಟಾಗಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಆವತ್ತು ನಿಮಗೆ ಬೆಳಗ್ಗೆನೋ ಅಥವಾ ಸಂಜೆ ಯಾವಾಗ ಸಮಯ ಸಿಗುತ್ತೋ ಆ ಕಾಯಿನೆಲ್ಲ ತೊಗೊಂಡು ಹೋಗಿ ಗಣೇಶನ ದೇವಸ್ಥಾನದಲ್ಲಿ ಹುಂಡಿಗೆ ಹಾಕಬೇಕು. ಅಂದರೆ ಅದ್ರ ಜೊತೆಗೆ ಇನ್ನು 12 ರೂಪಾಯಿನ ಸೇರಿಸಿ 33 ರೂಪಾಯಿನ ಹುಂಡಿಗೆ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾನು ಅಂದ್ಕೊಂಡಂಗೆ 21 ದಿನ ವ್ರತ ಮಾಡಿ ಈಗ ಈ ಒಂದು ದುಡ್ಡನ್ನು ಹುಂಡಿಗೆ ಹಾಕಿ ನಿನಗೆ ಸಲ್ಲಿಸ್ತಾ ಇದ್ದೀನಿ. ಇನ್ನು ನೀನು ನನ್ನ ಬೇಡಿಕೆನ ಈಡೇರಿಸ್ಕೊಡ್ಲೇಬೇಕು ಅಂತ ಪ್ರೀತಿಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. 21ನೇ ದಿನ ರಾತ್ರಿ ಕದಲಿಸ್ಬೇಕು ಮತ್ತು ಮಾರುದಿನ ಬೆಳಗ್ಗೆ ಅದನ್ನು ವಿಸರ್ಜನೆ ಮಾಡ್ಕೋಬೇಕು. ಅಧಿಕ ಮಾಸದಲ್ಲಿ ನಾನ್ ವೆಜ್ ತಿನ್ನಬಹುದಾ ಅಂತ ಕೂಡ ಒಬ್ಬರು ಕೇಳಿದ್ದಾರೆ. ನೀವು ಯಾವುದೇ ವ್ರತ ಏನೂ ಮಾಡಲ್ಲ ಅಂದರೆ ಖಂಡಿತ ತಿನ್ಬೋದು. ಯಾವುದಾದ್ರೂ ವ್ರತ ಹಿಡಿದಿದ್ದೀರಾ ಅಂದರೆ ತಿನ್ನಬೇಡಿ, ಮನೆಯವ್ರಿಗೆ ಮಾತ್ರ ಮಾಡಿಕೊಡಿ. ಹಾಗೆ ಮಕ್ಕಳ ಸಲುವಾಗಿ, ಈಗ ಅಣ್ಣ ತಮ್ಮ ಅಕ್ಕ ತಂಗಿ ಆಗಿರಬಹುದು, ಅಂದರೆ ಮನೆಯವರ ಸಲುವಾಗಿ ಈ ವ್ರತ ನಾವು ಮಾಡಬಹುದಾ, ಅಂದರೆ ಒಬ್ಬರ ಸಲುವಾಗಿ ಇನ್ನೊಬ್ಬರು ಈ ವ್ರತ ಮಾಡಬಹುದಾ ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ಮಾಡಬಹುದು. ಈ ರೀತಿ ನಾವು ಇನ್ನೊಬ್ರಿಗೋಸ್ಕರ ಬೇಡಿಕೊಂಡು ನಾವು ವ್ರತ ಮಾಡಿದ್ರೆ ಅದು ಇನ್ನೂ ಬೇಗನೆ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಖಂಡಿತ ಮಾಡಬಹುದು. ಹಾಗೆ ಬ್ರಹ್ಮಚರ್ಯ ಪಾಲಿಸ್ಬೇಕಾ ಅಂತ ಕೇಳಿದ್ದೀರಾ. ಹಾಗೆಲ್ಲ ಏನೂ ಇಲ್ಲ. ಆ ಥರ ಏನಾದರೂ ಇದ್ದಾಗ ಮರುದಿನ ತಲೆಗೆ ಸ್ನಾನ ಮಾಡ್ಕೊಂಡು ಆಮೇಲೆ ಪೂಜೆ ಮಾಡಿ. ಬೇರೆ ದಿನಗಳಲ್ಲಿ ಪ್ರತಿದಿನ ತಲೆಗೆ ಸ್ನಾನ ಮಾಡಬೇಕು ಅಂತೇನಿಲ್ಲ. ಮೈ ಸ್ನಾನ ಮಾಡಿಕೊಂಡು ಕೂಡ ಈ ಒಂದು ವ್ರತನ ಮಾಡಬಹುದು. ಇನ್ನೊಂದು ಅತಿ ಹೆಚ್ಚಾಗಿ ಬಂದಿರೋ ಪ್ರಶ್ನೆ ಅಂದರೆ ಒಂದೇ ಬೇಡಿಕೆ ಇಡಬೇಕಾ ಅಂತ. ಈ ಪ್ರಶ್ನೆ ಎಲ್ಲ ವ್ರತದ ವಿಡಿಯೋಗಳಿಗೂ ಕೂಡ ಬರುತ್ತೆ. ಹಾಗಂತ ಎಷ್ಟು ಬೇಡಿಕೆ ಇಡ್ತೀರಾ ದೇವ್ರ ಮುಂದೆ ಅಲ್ವಾ? ದೇವ್ರ ಮುಂದೆ ನಾವು ಸಮಸ್ಯೆ ಹೇಳಬೇಕು ಅಂತಲೇ ಇಲ್ಲ, ಅವ್ರಿಗೆಲ್ಲನೂ ಗೊತ್ತಿರುತ್ತೆ. ನಮ್ಮ ಸಮಾಧಾನಕ್ಕೆ ಹೀಗಾಯಿತು ಹಾಗಾಯಿತು, ಇದು ಬೇಕು ಅದು ಬೇಕು ಅಂತ ನಾವು ಕೇಳೋದಷ್ಟೇ. ನಾವು ಏನು ಕೇಳದೇ ಇದ್ರೂ ನಾವು ಯಾವ ಕಾರಣಕ್ಕೆ ಈ ವ್ರತ ಮಾಡ್ತಾಯಿದ್ದೀವಿ, ನಮಗೇನು ಬೇಕು, ಯಾವ ಸಮಯದಲ್ಲಿ ಅದನ್ನು ಕೊಡಬೇಕು ಎಲ್ಲ ಕೂಡ ಭಗವಂತನಿಗೆ ಗೊತ್ತಿರುತ್ತೆ. ಹಾಗಾಗಿ ಕೇಳೋದನ್ನು ಸ್ಪಷ್ಟವಾಗಿ ಕೇಳ್ಕೊಳ್ಳಿ. ಯಾವುದಾದ್ರೂ ಒಂದು ಬೇಡಿಕೆ ನಿಮಗೆ ತುಂಬ ಅತಿ ಮುಖ್ಯವಾಗಿ ಬೇಕಾಗಿರೋಂಥ ಒಂದು ಬೇಡಿಕೆನ ಕೇಳ್ಕೊಳ್ಳಿ. ಈಗ ನಮ್ಮ ಮನೆಗೆ ಎಲ್ಲ ಅದು ಬೇಕು ಇದು ಬೇಕು ಏನೇನೋ ಲಿಸ್ಟ್ಗಳಿರುತ್ತೆ ನಮಗೆ. ಅಷ್ಟೆಲ್ಲ ನಾವು ಕೇಳೋದಕ್ಕಿಂತ ನಮ್ಮ ಮನೇನ ಯಾವಾಗಲೂ ಸಮೃದ್ಧಿಯಾಗಿಡು, ಮನೇಲಿ ಶಾಂತಿ ನೆಮ್ಮದಿ ನಿಲ್ಲಿಸಬೇಕು, ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸ ಇರಬೇಕು, ಈ ರೀತಿ ಚಿಕ್ಕದಾಗಿ ಕೇಳ್ಕೊಳ್ಳೋದ್ರಿಂದ ಎಲ್ಲ ಕೂಡ ಅದರಲ್ಲೇ ಸೇರಿಕೊಳ್ಳುತ್ತೆ ಅಲ್ವಾ? ದುಡ್ಡು, ಆರೋಗ್ಯ, ಯಶಸ್ಸು ಮತ್ತು ಒಳ್ಳೆ ಮಕ್ಕಳು, ಇದೆಲ್ಲನೂ ನಾವು ಸಪ್ರೇಟಾಗಿ ಕೇಳೋದಕ್ಕಿಂತ ಮನೆ ಯಾವಾಗಲೂ ಸಮೃದ್ಧಿಯಾಗಿರಲಿ, ಎಲ್ಲರ ಮನಸ್ಸು ಚೆನ್ನಾಗಿರಲಿ, ಮನೆಯವರೆಲ್ಲರೂ ಆರೋಗ್ಯ ಚೆನ್ನಾಗಿರಲಿ ಅಂತ ಕೇಳಿಕೊಂಡ್ರೆ ಎಲ್ಲ ಕೂಡ ಅದರಲ್ಲೇ ಸೇರಿಕೊಳ್ಳುತ್ತೆ. ಹಾಗಾಗಿ ಏನು ಬೇಕು ನಿಮಗೆ ಅನ್ನೋದನ್ನು ಸ್ಪಷ್ಟವಾಗಿ ನೀವು ತಿಳ್ಕೊಂಡು ಆಮೇಲೆ ದೇವ್ರ ಹತ್ರ ಕೇಳ್ಕೊಳ್ಳಿ. ಹಾಗೆ ಅಧಿಕ ಮಾಸದಲ್ಲಿ ಹೊಲಿಗೆ ಮಿಷಿನ್ ತೊಗೋಬೋದಾ, ಗಾಡಿಗಳು ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದೀವಿ ಅದನ್ನು ತೊಗೋಬೋದಾ ಅಂತೆಲ್ಲ ಕೇಳಿದ್ದೀರಾ. ತೊಗೊಳ್ಳಿ, ಏನೂ ತೊಂದರೆ ಇಲ್ಲ. ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಷ್ಟೇ. ಮನೆ ಗೃಹ ಪ್ರವೇಶ ಆಗಿರಲಿ, ಮದುವೆ ಮಾತುಕತೆ ಆಗಲಿ, ಅಥವಾ ಎಂಗೇಜ್ಮೆಂಟು, ನಾಮಕರಣ, ಸೀಮಂತ, ಮನೆ ಹಾಲುಗ್ಸೋದು ಇಂಥದ್ದೆಲ್ಲ ಮಾಡಬಾರ್ದು. ಮನೆ ಖಾಲಿ ಮಾಡೋದು, ಯಾವುದೇ ಕೆಲಸ ಆಗಿರಲಿ ಆಲ್ರೆಡಿ ನೀವು ಹಿಂದಿನ ತಿಂಗಳಲ್ಲಿ ಅಂದರೆ ಹೋದ ತಿಂಗಳಲ್ಲಿ ಶುರು ಮಾಡಿದರೆ ಆ ಕೆಲಸನ ಆಲ್ರೆಡಿ ಸ್ಟಾರ್ಟ್ ಮಾಡಿದರೆ ನೀವು ಮಾಡ್ಕೊಂಡು ಹೋಗ್ಬೋದು. ಆದರೆ ಹೊಸದಾಗಿ ಈ ಅಧಿಕ ಮಾಸದಲ್ಲಿ ಸ್ಟಾರ್ಟ್ ಮಾಡೋ ಹಾಗಿಲ್ಲ ಅಷ್ಟೇ. ಒಂದು ತಿಂಗಳು ಸುಮ್ಮನೆ ಇದ್ದುಬಿಡಿ, ನೆಕ್ಸ್ಟ್ ಮಂತಲ್ಲಿ ಮಾಡ್ಕೊಳ್ಳಿ. ಮನೆ ಹಾಲುಗ್ಸೋದ್ರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಾ. ಒಂದು ಯೋಚನೆ ಮಾಡಿ, ಒಂದು 4 ದಿನ ನಿಧಾನ ಆಗಿದ್ರೆ ಏನಾಗ್ಬಿಡುತ್ತೆ ಅಲ್ವಾ? ಆಲ್ರೆಡಿ ಮುಂಚಿತವಾಗಿ ಎಷ್ಟೋ ವಿಡಿಯೋಗಳಲ್ಲೆಲ್ಲ ಹೇಳಿದ್ದಾರೆ ಅಧಿಕ ಮಾಸ ಸ್ಟಾರ್ಟ್ ಆಗುತ್ತೆ, ಮನೆ ಖಾಲಿ ಮಾಡೋ ಹಾಗಿಲ್ಲ, ಆಲುಗ್ಸೋ ಹಾಗಿಲ್ಲ, ಶುಭ ಕಾರ್ಯಗಳೆಲ್ಲ ಮಾಡೋ ಹಾಗಿಲ್ಲ ಅಂತ. ಇಷ್ಟೆಲ್ಲ ತಿಳ್ಕೊಂಡು ಮತ್ತೆ ಇಷ್ಟು ಪ್ರಶ್ನೆ ಮನೆ ಹಾಲುಗ್ಸೋದ್ರ ಬಗ್ಗೆ ಕೇಳ್ತೀರಾ ಅಂತಂದರೆ ಯೋಚನೆ ಮಾಡಿ. ನೀವು ಆ ಮನೇಲಿ ವಾಸ ಮಾಡ್ತೀರಾ, ಒಂದು ಒಳ್ಳೆ ಟೈಮು ಗಳಿಗೆನಲ್ಲಿ ಆ ಮನೆಗೆ ಪ್ರವೇಶ ಮಾಡೋದು, ಹಾಲುಗ್ಸೋದು ಒಳ್ಳೇದಲ್ವಾ? ಮನೆಗೆ ಹೋದ್ಮೇಲೆ ಹಿಂಗಾಯಿತು ಹಾಗಾಯಿತು, ಯಾಕೋ ಈ ಮನೆ ಸರಿಯೇ ಇಲ್ಲ, ಸೆಟ್ ಆಗ್ತಾ ಇಲ್ಲ ಅಂತೆಲ್ಲ ಯೋಚನೆ ಮಾಡೋದಕ್ಕಿಂತ, ತೊಂದರೆ ಅನುಭವಿಸೋದಕ್ಕಿಂತ ಸ್ವಲ್ಪ ನಿಧಾನ ಆದ್ರೂ ಒಳ್ಳೆ ದಿನ ಒಳ್ಳೆ ಸಮಯದಲ್ಲಿ ಹೋಗೋದು ತುಂಬ ಒಳ್ಳೆಯದು. ಹಾಗಾಗಿ ದಯವಿಟ್ಟು ಈ ತಿಂಗಳಲ್ಲಿ ಹಾಲು ಕುಸ್ಬೇಕು ಅಂದ್ಕೊಂಡಿರೋರು, ಮನೆ ಖಾಲಿ ಮಾಡಬೇಕು ಅಂದ್ಕೊಂಡಿರೋರು ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಮಂತಲ್ಲಿ ಮಾಡ್ಬೋದು. ಇನ್ನು ಕೆಲವರು ಪೂಜಾ ರೂಮ್ ಇಲ್ಲ ಮತ್ತು ಚಿಕ್ಕದಾಗಿ ಮಂಟಪ ಥರ ಇದೆ, ಅಲ್ಲಿ ಜಾಗ ಇಲ್ಲ, ಹೇಗೆ ಮಾಡೋದು ಅಂತ ಕೇಳಿದ್ದೀರಾ. ಒಂದು ಪುಟ್ಟ ಗಣೇಶ ವಿಗ್ರಹನ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಎಷ್ಟು ಮಹಾ ಜಾಗ ಬೇಕು ಯೋಚನೆ ಮಾಡಿ. ನೀವು ಅದೇ ಪುಟ್ಟ ಮಂಟಪದಲ್ಲಿ ಒಂದು ಮೂಲೆಯಲ್ಲಿ ಚಿಕ್ಕ ಪ್ಲೇಟಲ್ಲಿ ಅಥವಾ ಒಂದು ಚಿಕ್ಕ ಪೀಠದ ಮೇಲೆ ಆ ಗಣೇಶನಿಟ್ಟು 2 ದೀಪ ಹಚ್ಚುವಷ್ಟು ಜಾಗ ಇದ್ದರೆ ಸಾಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದ್ಸಲ ಇಟ್ಟ ಮೇಲೆ 21 ದಿನ ಕದಲಿಸೋ ಹಾಗಿಲ್ಲ. ಹಾಗಾಗಿ ನೀವು ಎಲ್ಲೆಲ್ಲೋ ಇಟ್ಕೊಂಡು ಓಡಾಡುವಾಗ ಏನಾದರೂ ತಾಕೋದು, ಬೀಳೋದು, ಕದಲಿಸೋದು ಈ ಥರ ಎಲ್ಲ ತೊಂದರೆ ಆಗೋದಕ್ಕಿಂತ
ಒಂದು ಸರಿಯಾದ ಜಾಗ ನೋಡಿ ಇಟ್ಟು ಪೂಜೆ ಮಾಡಿ. ದೇವ್ರ ಮನೆ ಇಲ್ಲ ಅಂದರೂ ಕೂಡ ಏನೂ ತೊಂದರೆ ಇಲ್ಲ. ಆದರೆ ಈ ರೀತಿ ಎಲ್ಲ ತೊಂದರೆ ಆಗದೇ ಇರೋ ಹಾಗೆ, ಕದಲದೇ ಇರೋ ಹಾಗೆ, ವಿಗ್ರಹ ಏನು ಬೀಳದೇ ಇರೋ ಹಾಗೆ ನೋಡಿಕೊಂಡು ಅಂಥ ಜಾಗದಲ್ಲಿಟ್ಟು ನೀವು ಪೂಜೆ ಮಾಡಬಹುದು. ಹಾಗೆ ಅಧಿಕ ಮಾಸದ ಸೋಮವಾರದ ಶಿವಪೂಜೆ ಬಗ್ಗೆ ಕೂಡ ಒಂದು ಪ್ರಶ್ನೆ ಕೇಳಿದ್ರಿ. ಮನೇಲಿ 2-3 ಜನ ಹೆಣ್ಮಕ್ಳಿದ್ರೆ ಎಲ್ಲರೂ ಒಟ್ಟಿಗೆ ಈ ಒಂದು ವ್ರತ ಮಾಡಬಹುದಾ ಅಂತ. ಖಂಡಿತ ಮಾಡ್ಬೋದು. ಆದರೆ ಎಲ್ಲರೂ ಸಪ್ರೇಟಾಗಿ ಲಿಂಗ ಮಾಡಬೇಕು ಅಂತೇನಿಲ್ಲ. ಯಾರಾದರೂ ಒಬ್ಬರು ಮಾಡಿದಾಗ ನೀವು ಸಪ್ರೇಟಾಗಿ ಸಂಕಲ್ಪ ಮಾಡಿಕೊಂಡು, ಅಂದರೆ ಒಬ್ಬರದಾದಮೇಲೆ ಇನ್ನೊಬ್ಬರು ಆ ರೀತಿ ಮಾಡಿಕೊಂಡು ನೀವು ನಿಮ್ಮ ಬೇಡಿಕೆನೂ ಕೂಡ ಸಪ್ರೇಟಾಗಿ ಹೇಳ್ಕೊಂಡು ಪೂಜೆ ಮಾಡ್ಬೋದು. ಒಬ್ಬರು ಮಾಡಿರೋಂಥ ಅದೇ ಶಿವಲಿಂಗಕ್ಕೆ ಎಲ್ಲರೂ ಕೂಡ ಸಪ್ರೇಟಾಗಿ ಸಂಕಲ್ಪ ಮಾಡ್ಕೊಳ್ಳಿ, ಸಪ್ರೇಟಾಗಿ ನಿಮ್ಮ ಬೇಡಿಕೆನ ಹೇಳ್ಕೊಳ್ಳಿ, ನೀವು ಪೂಜೆ ಮಾಡ್ಕೊಳ್ಳಿ. ಅಥವಾ ಒಬ್ಬರದಾದಮೇಲೆ ಇನ್ನೊಬ್ಬರು ಅಲ್ಲೋಗಿ ಕೂತ್ಕೊಂಡು ಪೂಜೆ ಮಾಡೋ ರೀತಿ ಕೂಡ ನೀವು ಮಾಡಬಹುದು. ಸ್ಟಾರ್ಟ್ ಮಾಡಿದ್ಮೇಲೆ ಪೀರಿಯಡ್ಸ್ ಆದರೆ ಏನು ಮಾಡೋದು ಅಂತ ಕೇಳಿದ್ದೀರಾ. ಇದನ್ನು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ನೋಡಿಕೊಂಡು ನೀವು ಸ್ಟಾರ್ಟ್ ಮಾಡಿ. ಪೀರಿಯಡ್ಸ್ ಆದಮೇಲೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಕಂಟಿನ್ಯೂಸ್ ಆಗಿ 21 ಡೇಸ್ ಸಿಗುತ್ತೆ. ಅಥವಾ ಏನಾದರೂ ಮಧ್ಯದಲ್ಲಿ ಅಕಸ್ಮಾತಾಗಿ ಕೆಲವ್ರಿಗೆ ಏನೇನೋ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ನಿಮಗೆ ಗೊತ್ತಿಲ್ಲದೆ ನೀವೇನಾದರೂ ಪೀರಿಯಡ್ಸ್ ಆಗೋದ್ರೆ 5 ದಿನ ನಿಲ್ಲಿಸಿ 6ನೇ ದಿನದಿಂದ ಕಂಟಿನ್ಯೂ ಮಾಡಬಹುದು. ಅಧಿಕ ಮಾಸ ಮುಗಿದೋದ್ರೂ ಕೂಡ ಏನೂ ತೊಂದರೆ ಇಲ್ಲ. ನೆಕ್ಸ್ಟ್ ಬರುವಂಥ ನಿಜ ಜ್ಯೇಷ್ಠ ಮಾಸದಲ್ಲೂ ಕೂಡ ನೀವು ಕಂಟಿನ್ಯೂ ಮಾಡಬಹುದು. ಈ ಒಂದು ವ್ರತಕ್ಕೆ ಸಂಬಂಧಪಟ್ಟಂತೆ ನೀವು ಕೇಳಿದಂಥ ಅಷ್ಟೂ ಪ್ರಶ್ನೆಗಳನ್ನು, ತುಂಬ ಜನರಿಗೆ ಇದು ಯೂಸ್ ಆಗುತ್ತೆ ಅನ್ನೋಂಥ ಪ್ರಶ್ನೆಗಳನ್ನು ನೋಟ್ ಮಾಡಿಟ್ಕೊಂಡು ಈ ವಿಡಿಯೋದಲ್ಲಿ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಟ್ಟಿದ್ದೀನಿ. ಖಂಡಿತ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊಳ್ತಾ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?